ನೀವು ಕೇಳಿದ್ರಲ್ಲ ಛಲ, ಹೈ ಏಜೆನ್ಸಿ, ಕೋರ್ ಸ್ಟ್ರೆಂತ್, ಸ್ಕಿಲ್ ಎಲ್ಲ ಇದ್ದು ಕೂಡ ಸೈಜ್ ಮ್ಯಾಟರ್ಸ್ ಟು ಯಾವುದೋ ಒಂದು ದೊಡ್ಡ ಕಂಪ್ನಿಗೆ ಪಿಚ್ ಮಾಡಬೇಕು ಅಂದರೆ ಎಷ್ಟು ಕೋಟಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ. ಇಲ್ಲ ನಾನು 30 ಕೋಟಿ ಬಿಸ್ನೆಸ್ ಅಂದರೆ ಅವರು ನಿಮಗೆ ಮ್ಯಾಂಡೇಟ್ ಕೊಡೋದಿಲ್ಲ. ಈವನ್ ನಮ್ಮ IRCTC ಗೌರ್ಮೆಂಟ್ ಟೆಂಡರ್ಸ್ ಕೂಡ 100 crore ಬಿಸ್ನೆಸ್ ಇರಬೇಕು ಅಂತ ಒಂದು ಲಿಮಿಟ್ ಹಾಕಿರ್ತಾರೆ. ಯಾಕೆಂದರೆ ಅಂದರೆ ಅವರ ಪರಿಸ್ಥಿತಿ ಹೆಂಗೆ ಅಂದರೆ ಎಲ್ಲರನ್ನೂ ಮಾತಾಡ್ಸೋಕ್ಕಾಗಲ್ಲ ಅನ್ನೋ ಒಂದು ಇದರಲ್ಲಿ ಕಟ್ ಆಫ್ ಹಾಕಿರ್ತಾರೆ. ಸೊ ಅದನ್ನು ಸಾಲ್ವ್ ಮಾಡೋಕ್ಕೋಸ್ಕರ ವಿ ಹ್ಯಾವ್ ಟು ಪಾರ್ಟ್ನರ್ ವಿತ್ ಮ್ಯಾಡಿಸನ್. ಬಟ್ ನನಗೆ ಆ ಟೈಮ್ ಪೀರಿಯಡ್ ಇದೆಯಲ್ಲ 2015 to 2017, ಯಾಕೆಂದರೆ ನನಗೆ ಕಂಪ್ನಿನ ದೊಡ್ಡದು ಮಾಡಬೇಕು ಅನ್ನೋದು ಒಂದಿತ್ತು. ಯಾವ ರೀತಿ ಅಂತ ನಾನೊಂದು ದಾರಿ ಹಿಡಿದೆ. ಆ ದಾರಿನಲ್ಲಿ ತುಂಬ ಕಷ್ಟಗಳಿತ್ತು. ಇನ್ನೊಂದು ದಾರಿ ಸಿಕ್ತು. ಮ್ಯಾಡಿಸನ್ ಬಂದು ನಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಅದು ನಡೀತು. ಅದರಿಂದ ಸ್ವಲ್ಪ ಬಾಂಬೆ ಆ್ಯಕ್ಸಸ್ ಸಿಕ್ತು. ಸೊ ಇವತ್ತೇನು ಹೈಮೆಂಡ್ಸ್ ಇದೆ, ಸುಮಾರು ಪಬ್ಲಿಕ್ಲಿ ಟ್ರೇಡೆಡ್ ಕಂಪ್ನೀಸ್ ಜೊತೆ ವರ್ಕ್ ಮಾಡ್ತೀವಿ. ಡಾಮಿನೋಸ್ ಇರ್ಬೋದು, ಮ್ಯಾಕ್ಸ್ ಲೈಫ್, ಅದು ಇದು ಎಷ್ಟೊಂದು ಕಂಪ್ನಿ ದೊಡ್ಡ ಆಲ್ಮೋಸ್ಟ್ ಒಂದೊಂದು ಕಂಪ್ನಿ 200 ಕೋಟಿ 300 ಕೋಟಿ ಸ್ಪೆಂಡ್ ಮಾಡ್ತಾರೆ ವರ್ಷಕ್ಕೆ.